ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಚಪಾತಿ ರೋಟಿಗೆ ಒಂದು ಸೂಪರಾಗಿರೋ ಒಂದು ಡಿಫ್ರೆಂಟ್ ಆಗಿರೋದು ಬೆಂಡೆಕಾಯಿ ಫ್ರೈ ಮಾಡೋದು ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ಬೆಂಡೆಕಾಯಿನೆಲ್ಲ ನಾನು ಈ ಥರ ತೊಳೆದು ತಗೊಂಡಿದ್ದೀನಿ. ಇದನ್ನು ನಾವು ಒಂದು ತೇವದ ಇಲ್ಲದೇ ಇರೋ ಬಟ್ಟೆ, ಒಣ ಬಟ್ಟೆಯಲ್ಲಿ ನಾವು ಕ್ಲೀನಾಗಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಹೊಸ್ದಾಗಿ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಬೆಂಡೆಕಾಯಿನ ತುದಿನ ಮತ್ತು ಎಲ್ಲ ಈ ಥರ ತೆಗೆದುಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ಯಾವ ಥರ ಮಾಡೋದು ಅಂತ ತುಂಬ ಸೀಕ್ರೆಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಜಾಸ್ತಿ ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ನಾವೆಲ್ಲ ಡೀಪ್ ಫ್ರೈ ಮಾಡ್ತೀವಲ್ಲ, ಆ ಥರ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಈ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಾವು ಇದು ಬೆಂಡೆಕಾಯಿದು ಗ್ರೇವಿ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಕ್ಲೀನಾಗಿ ಎಲ್ಲ ಡ್ರೈ ಆಗಬೇಕು, ಎಣ್ಣೆ ಒಳಗೆ ಚೆನ್ನಾಗಿ ಬೇಯಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾವು ಕರ್ಕೋಬೇಕಾಗತ್ತೆ. ಹೆಚ್ಚು ಕಡಿಮೆ ನೋಡಿ, ಈ ಥರ ಎಲ್ಲ ನೀರಿನಂಶ ಎಲ್ಲ ಹೋಗುತ್ತೆ. ನೀರಿನಂಶ ಎಲ್ಲ ಹೋಗಿ ಈ ಥರ ನೋಡಿ ಅದಕ್ಕೆ ಬರಬೇಕು, ಕೆಂಪಗಾಗಬೇಕು. ಈ ಥರ ನಾವು ಕರ್ಕೊಂಡ್ರೆ, ನಾವು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಚಿಕನ್ನು ಮಟನ್ನು ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಇದಕ್ಕೆಲ್ಲ. ಮತ್ತು ಯಾವುದು ಮರೆಯೋಂಗೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ, ಯಾವತ್ತೂ ಮರೆಯೋಂಗಿಲ್ಲ. ಆ ಥರ ಟೇಸ್ಟ್ ಕೊಡುತ್ತೆ ನೋಡಿ. ಈ ಥರ ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಈಗ ನಾನು ಅದೇ ಪ್ಯಾನಿಗೆ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ಸೋಂಪು ಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಂದು 2 ನಿಮಿಷ, ಹಸಿ ವಾಸನೆ ಹೋಗೋವರೆಗೂ. ನಂತರ ದೊಡ್ಡಗೆ ಹೆಚ್ಚಿಟ್ಟಿರೋದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ನಾವು ಸಹ ಗ್ಲಾಸ್ ಟೈಪ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಲಾಸಿಯಾಗಿ ಕಾಣಬೇಕು, ಒಂಥರ ಪಾರದರ್ಶಕವಾಗಿ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಂತರ ನಾವು ಟೊಮೊಟೊ ಒಂದು 2 ಟೊಮೊಟೊನ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಬೇಗ ಉಪ್ಪು ಹಾಕಿದ್ರೆ ಈ ಹಂತದಲ್ಲಿ ನಾವು ಟೊಮೊಟೊ ಮೆತ್ತಗಾಗ್ಬಿಡುತ್ತೆ. ಈಗ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರು ಒಂದು 2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1/4 kg ಬೆಂಡೆಕಾಯಿ ತೋರಿಸ್ತಾ ಇರೋದು. ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಇದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡರ್ ಹಾಕಿದ ನಂತರ ಇದನ್ನು ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಎಣ್ಣೆ ಅಂಶ ಎಲ್ಲ ಮಿಕ್ಸ್ ಆಗೋ ಹಂಗೆ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಂಡ ನಂತರ ನಾವು ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ನಾವು ಇದಕ್ಕೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ಕುದಿ ಕುದಿಬೇಕಷ್ಟೇ. ನಂತರ ನಾವು ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊಂಡು ಕರ್ಕೊಂಡು ಇಟ್ಕೊಂಡಿರ್ತೀವಲ್ಲ ನೋಡಿ, ಅದನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಇದು ಜಾಸ್ತಿ ಏನು ಬೇಯಬೇಕಾಗಿರಲ್ಲ, ಎಣ್ಣೆಲೇ ಚೆನ್ನಾಗಿ ಬೆಂದಿರೋದ್ರಿಂದ ಬೆಂಡೆಕಾಯಿನ ನಾವು ಜಾಸ್ತಿ ಏನು ಬೇಯಿಸೋಂಗಿಲ್ಲ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಾವು ನೀರು ಹಾಕಬೇಕಾಗತ್ತೆ ಅಷ್ಟೇ, ಒಂದೇ ಒಂದು ಚೂರು. ನನಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಬಿಟ್ಟು ನಾವು ಒಂದು 2 ಕುದಿನೂ ಅಲ್ಲ, ಒಂದು ಸ್ವಲ್ಪ ಅಷ್ಟೇ ಬೇಗ ಇದಾಗಿಬಿಡುತ್ತೆ. ಕುದಿಸ್ಕೊಂಡ್ಬಿಟ್ರೆ ಸ್ವಲ್ಪ ಎಣ್ಣೆ ತೇಲ್ ಬಿಡೋವರೆಗೂ ನಾವು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಕುದಿಸ್ಕೊಂಡು ಮಾಡಬೇಕಾಗತ್ತೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆ ತೇಲ್ ಬಿಡೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಅಷ್ಟೇ, 5 ನಿಮಿಷನೂ ಬೇಕಾಗಲ್ಲ. ನಂತರ ನಾವು ಇದಕ್ಕೆ ಕಸೂರಿ ಮೇಥಿ ಹಾಕೋಣ. 1 ಸ್ಪೂನಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಒಳ್ಳೆ ಪರಿಮಳ ಕೊಡುತ್ತೆ ನಮಗೆ ಇದು. ಒಳ್ಳೆ ನಾವು ಚಿಕನ್ನು ಮಟನ್ನು ತಿನ್ನೋದೇ ಬೇಡ, ಅಷ್ಟು ಟೇಸ್ಟಾಗಿರುತ್ತೆ ಮಾತ್ರ ಇದು. ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನಾವು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡೋಣ. ನಮ್ಮ ಬೆಂಡೆಕಾಯಿದು ಮಸಾಲ ಫ್ರೈ ಖಂಡಿತ ರೆಡಿ ಆಯಿತು. ಈ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಾವು ಇದನ್ನು ತುಂಬ ಟೇಸ್ಟಾಗಿರುತ್ತೆ, ಚಪಾತಿಗೆಲ್ಲ ಬಳಸ್ಕೊಂಡ್ರೆ, ದೋಸೆ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದನ್ನು ಖಂಡಿತ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ, ಸಖತ್ತಾಗಿರುತ್ತೆ ಮಾತ್ರ. ಓಕೆ.